ಡಿಯರ್ ಲೀಡರ್ಸ್, ಗುಡ್ ಮಾರ್ನಿಂಗ್ ವೆಸ್ಟಿಜ್. ಒಂದು ಬೆಸ್ಟ್ ಒಂದು ರಿಸಲ್ಟ್ ಬಂದಿರೋಂಥ ನಮ್ಮ ವೆಸ್ಟಿಜ್ ಪ್ರಾಡಕ್ಟ್ಸ್ ಯೂಸ್ ಮಾಡಿರೋಂಥ ನಮ್ಮ ರೈತರು ನಮ್ಮ ಜೊತೆ ಇದ್ದಾರೆ. ಜೊತೆಗೆ ಇವಾಗ ನಮ್ಮ ಜೊತೆ ಡಿಸ್ಟ್ರಿಬ್ಯೂಟರ್ ಆಗಿ ಸಹ ವರ್ಕ್ ಮಾಡ್ತಿದ್ದಾರೆ. ಕಾರಣ ಏನು, ಇವತ್ತು ಯಾವ ಕಾರಣಕ್ಕೋಸ್ಕರ ನಮ್ಮ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದರು, ಇವತ್ತು ಯಾವ ರೀತಿ ರಿಸಲ್ಟ್ ಸಿಕ್ಕಿದೆ ಅನ್ನೋದು ವಿಚಾರನ ನಮ್ಮ ವಿಶ್ವನಾಥ್ ಸರ್ ಅಂತ ನಮ್ಮ ಕಸ್ಟಮರ್ ಆ್ಯಂಡ್ ಡಿಸ್ಟ್ರಿಬ್ಯೂಟರ್ಸ್ ಅವ್ರನ್ನ ಮಾತಾಡ್ಸರ್ ಅಂತ ಹೇಳ್ತಾ ನಮ್ಮ ಪರಿಚಯ ಮಾಡ್ಕೊಳ್ಳೋದು ಬನ್ನಿ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್, ನಿಮ್ಮ ಹೆಸರು? ವಿಶ್ವನಾಥ್ ಅಂತ. ಸರ್, ಯಾವ ಊರು ಸರ್? ಹುಣಸೂರು. ಸರ್, ನಿಮ್ಮ ಜಮೀನಿಗೆ ನಿಮ್ಮ ಜೋಳದ ಬೆಳೆಗೋಸ್ಕರ ನಮ್ಮ ವೆಸ್ಟಿಜ್ ಪ್ರಾಡಕ್ಟ್ಸ್ಗಳನ್ನ ಬಳಸ್ಕೊಂಡ್ರಿ, ಯಾವ ಪ್ರಾಡಕ್ಟ್ಸ್ಗಳನ್ನ ಬಳಸ್ಕೊಂಡ್ರಿ, ಯಾವ ರೀತಿ ನಿಮಗೆ ಬೆನಿಫಿಟ್ ಅಂದರೆ ಯಾವ ರೀತಿ ನಿಮಗೆ ರಿಸಲ್ಟ್ ಸಿಕ್ಕಿದೆ, ಜೊತೆಗೆ ಇವಾಗ ವರ್ಕ್ ಮಾಡೋಕೆ ನಮ್ಮ ಜೊತೆ ಸ್ಟಾರ್ಟ್ ಮಾಡಿದರೆ ಯಾವ ಕಾರಣಕ್ಕೆ ವರ್ಕ್ನೂ ಸಹ ಸ್ಟಾರ್ಟ್ ಮಾಡಿದ ವಿಚಾರನ ಮಾತಾಡಿ ಸರ್. ಸರ್, ನಮಗೆ ವಿಚಾರಿಸೋದಕ್ಕೆ ಲತೇಶನ್ ಅವರೇ ನಮಗೆ 10 kg ಗೊಬ್ಬರ 5 kgಗೂ 760 ರೂಪಾಯಿ 5 kgಗೆ ಅಂಥದ್ದು 2 ಪ್ಯಾಕೆಟ್ ತೊಗೊಂಡೆ, ಒಂದು ಟಾನಿಕ್ ತೊಗೊಂಡೆ, 2 ಬಾಂಡ್ಲಿ ಮರಳು ತೊಗೊಂಡೆ, ಮಿಕ್ಸ್ ಮಾಡಿಬಿಟ್ಟು ರೊಟಾವೇಟ್ರ್ ಒರೆಸ್ಬೇಕಾದ್ರೆ ಟ್ಯಾಕ್ಟ್ರಲ್ಲಿ ಎರ್ಚ್ಬಿಟ್ಟು ಒರೆಸ್ಬಿಟ್ಟು ಸಾಲು ಹೊಡೆದು ಹಂಗೆ ಹಾಕಿದ್ದೀನಿ. ಮೇಲ್ಗಡೆನೂ ಗೊಬ್ಬರ ಕೊಟ್ಟಿಲ್ಲ, ಬರೀ ನೀರೊಂದು ಕೊಟ್ಟಿದ್ದೀನಿ ಅಷ್ಟೇ. ಈ ಮೇಲ್ಗಡೆ ಗೊಬ್ಬರ ಕೊಟ್ಟಿಲ್ಲ ಅಂದರೆ ನೀವು ಸ್ಟಾರ್ಟಿಂಗ್ ಇನ್ನು ಬೇಸಿಕ್ ಭೂಮಿನ ಹದ ಮಾಡ್ಕೋಬೇಕಾದ ಸಂದರ್ಭದಲ್ಲೇ ಖಾಲಿ ಭೂಮಿಗೆ ಗ್ರ್ಯಾನ್ಯುವೆಲ್ಸ್ ಮತ್ತು ಯೂಮಿಕ್ಕನ್ನು ಭೂಮಿಗೆ ಹಾಕಿದ್ದೀರಿ. ಮರಳಲ್ಲಿ ಮಿಕ್ಸ್ ಮಾಡಿ ಅದಕ್ಕೆ 12 kg 20 ಗೊಬ್ಬರ ಮಿಕ್ಸ್ ಮಾಡಿ ಎರ್ಚ್ಬಿಟ್ಟು ರೊಟಾವೇಟ್ರ್ ಹೊಡೆಸಿ ಸಾಲು ಹೊಡೆದು ಹಾಕಿರೋ. ವೆರಿ ಗುಡ್ ಸರ್. ಇವು ಬಳಸಿದ ಮೇಲೆ ಯಾವ ರೀತಿ ಅನ್ನಿಸ್ತಾ ಇದೆ ನಿಮಗೆ? ನಮಗೀಗ ಅದೇ ಖುಷಿ, ಅದಕ್ಕೆ ತಾನೇ ಕರ್ಸಿರೋದು ನಿಮ್ಮನ್ನ ನೋಡೋಕ್ಕೆ. ಓಕೆ, ಎಷ್ಟು ತಿಂಗಳ ಬೆಳೆ ಸರ್ ಇದು? ಇದು ಇನ್ನೂ 2.5 ತಿಂಗಳು ಬೆಳೆ, ಜೋಳದ ಬೆಳೆ. ನಿಮ್ಗೆ ಎಕ್ಸಲೆಂಟ್ ರಿಸಲ್ಟ್ ಸಿಕ್ಕಿದೆ. ಇದೇ ಫಸ್ಟು, ಆದ್ರೂ ನಮ್ಗೆ ಖುಷಿ ಆಯ್ತೈತೆ, ಖುಷಿ ಆಗ್ತಾ ಇದೆ. ಎಸ್, ನಿಮ್ಮ ಅಕ್ಕಪಕ್ಕದ ರೈತರುಗಳು ಏನಾರು ಮಾತಾಡ್ತಾರ? ಈಗ ಎಲ್ಲವ ನಾನು ಹಾಕ್ಬೇಕಾರಂಗೆ ಒಂಥರ ಕೀಳ್ಮಟ್ಟಾಗಿ ನೆಗಾಡೋದ್ರು, ಆಡ್ಕೊಂಡ್ರು. 3 ಮೂಟೆ 4 ಮೂಟೆ ಹಾಕೋದ್ರೇನೆ ಇವತ್ತು ಬೆಳೆ ಬರೆಯೋಕ್ಕೆಲ್ಲ ಇವಯ್ಯ ಬರೀ ಹಂಗೆ ಆಗ್ತಾವನೆ ಅಂತ ಆಡ್ಕೊಂಡು ಹೋದ್ರು. ಆದ್ರೆ ನಾನು ಬೇಜಾರು ಮಾಡ್ಕೊಂಡಿಲ್ಲ, ನಾನು ಧೈರ್ಯದ ಮೇಲೆ ಹಾಕ್ತೆ ಮಾಡಿದ್ದೀನಿ. ಈ ಥರ ಬಂದೈತೆ ಬೆಳೆ. ಈಗ ಬೆಳೆ ಬಂದ ಮೇಲೆ ಅದೇ ರೈತರುಗಳು ನಿಮ್ಮ ಹತ್ರ ಫೀಡ್ಬ್ಯಾಕ್ ಹೇಳ್ತಿದಾರ? ಕೊಡಿಸು ಅಂತ ಕೇಳ್ತಾವ್ರೆ. ಆಯಿತು, ನೀವು ಮಾಡಿ ಅದ ಮಾಡ್ಕೊಳ್ಳಿ, ನಾನು ಕೊಡಿಸ್ತೀನಿ ಅಂತ ಹೇಳಿದ್ದೀನಿ. ಎಸ್, ಈಗ ಇರೋಂಥ ರೈತರುಗಳಿಗೆಲ್ಲ ನೀವು ಹೇಳ್ಬೋದಲ್ವ? ಇವಾಗ ಎಲ್ಲರಿಗೂ ಹೇಳ್ಬೋದು. ಈಗ ತೆಂಗಿನ ಮರ, ಅಡಿಕೆ ಮರ ಎಲ್ಲವಕ್ಕೂ ನಾನು ಮಾಡೋಕ್ಕೆ ಎಲ್ಲ ನೋಡ್ಬಿಟ್ಟು ನಂಗೆ ಆರ್ಡರ್ ಒಳಗಿರ್ತಾರೆ. ವೆರಿ ಗುಡ್ ಸರ್, ವೆರಿ ಗುಡ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಇದೇ ರೀತಿಯ ಬೆಳೆಗಳು ಎಲ್ಲ ಬೆಳೆಗಳು ನಮ್ಮ ಗೊಬ್ಬರಗಳನ್ನ ಬಳಸ್ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ವೆಸ್ಟಿಜ್.